ನಾನು ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ದಿನ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಜಾತ ಶತ್ರುಗಳು, ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿಯನ್ನು ಉತ್ತಮ ಆಡಳಿತ ದಿನವಾಗಿ ಆಚರಿಸ್ತಾ ಇದ್ದೀವಿ. ಇದರ ಅಂಗವಾಗಿ ನಾಡಿನ ಸಮಸ್ತ ಜನತೆಗೆ ಶುಭಾಶಯನ ಕೋರುತ್ತಾ, ಶಿವಾನಂದ ಪಾಟೀಲ್ರು ಸನ್ಮಾನ್ಯ ಸಚಿವರು ಬಾರ್ವಾರಿನೂ ಎಡವಟ್ಟನ್ನು ಮಾಡ್ಕೋತಿದ್ದಾರೆ, ರೈತರಿಗೆ ಅವಮಾನ ಮಾಡ್ತಿದ್ದಾರೆ. ಇವ್ರೇನ್ ಅನ್ಕೊಂಡಿದ್ದಾರೆ, ಏನೋ ದರ್ಬಾರ್ ಮಾಡ್ತಾ ಇದ್ದೀನಿ, ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದೀವಿ ಅಂತ ಅನ್ನೋಂತ ಮನೋಭಾವನೆಯಲ್ಲಿ ದುರಾಂಕಾರದ ಮಾತುಗಳನ್ನ ಬಾರ್ಬಾರಿನೂ ಹೇಳ್ತಾ ಇದ್ದಾರೆ. ನಾನು ಏನ್ ಮಾಡಿದ್ರು, ಏನ್ ಹೇಳಿಕೆ ಕೊಟ್ರು ಅದು ನಡೆದೋಗುತ್ತೆ, ಏನ್ ಬೇಕಾದ್ರೆ ಜಯಿಸ್ಕೋಬಹುದು ಅನ್ನೋಂತ ಈ ದುರಾಂಕಾರದ ಮಾತುಗಳನ್ನ ಏನಿವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿನ್ನೆ ಇದ್ರ ಮುಂಚೆನೂ ಕೊಟ್ಟಿದ್ದಾರೆ. ಮೊದಲನೇದಾಗಿ ಎಪಿಎಂಸಿ ಆಕ್ಟ್ ಅನ್ನ ತಿದ್ದುಪಡಿಯನ್ನು ಮಾಡಕ್ ಕೊಟ್ಟಿದ್ದರು, ಮಧ್ಯಸ್ಥರ ವ್ಯಾಪಾರಿಗಳ ಕೈಗೊಂಬೆ ಆಗಿರುವಂತದ್ದು, ಏನೊಂದು ಸ್ವಾರ್ಥತೆ ಅಥವಾ ರೈತ ವಿರೋಧಿಯಾಗಿ ಎಪಿಎಂಸಿ ಆಕ್ಟ್ ಅನ್ನು ತಿದ್ದುಪಡಿ ಮಾಡಿದಂಥದ್ದು. ಇದರ ಮುಂಚೆ ರೈತರು ಹಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದು. ಮೂರನೇ ಬಾರಿ ಮತ್ತೊಮ್ಮೆ ಎಡವಟ್ಟು, ಬರಗಾಲವನ್ನ ಕಾಯ್ತಾ ಇರ್ತಾರೆ ರೈತರು, ಅನ್ನದಾತರು. ಅವರು ಯಾರಿಂದ ಏನು ಬೇಡಬೇಕು, ಪಡಿಬೇಕು ಅನ್ನುವಂತ ಮನೋಭಾವನೆ ಯಾರಲ್ಲೂ ಇಲ್ಲ. ರೈತ ಎಲ್ಲರಿಗೂ ಕೊಡೋನು, ಪ್ರಕೃತಿಯಿಂದ ಹಿಡಿದು ಇಡೀ ನಾಡಿಗೆ ಸಮರ್ಪಣೆ ಮಾಡಿಕೊಂಡಿರುವಂತ ವ್ಯಕ್ತಿನೇ ರೈತ, ಅನ್ನದಾತ. ಇಂಥ ಅನ್ನದಾತ ಪ್ರಕೃತಿ ವಿಕೋಪ ಬರಲಿ ಅಂತ ಬಯಸುವಂತನಲ್ಲ, ಪ್ರತಿನಿತ್ಯ ಪ್ರಕೃತಿಯನ್ನ ಪೂಜಿಸಿ ಬದುಕನ್ನ ನಡೆಸುವಂತ ಈ ದೇಶದ ಬೆನ್ನೆಲುಬು ಅಂದ್ರೆ ರೈತ. ಮೊದಲನೇ ಗೌರವ ಯಾರಿಗಾರು ಸಲ್ಲೋದು ಅಂದ್ರೆ ಇಡೀ ಸಮಾಜದಲ್ಲಿ ಅದು ರೈತನಿಗೆ. ಇಂಥ ರೈತನ ವಿಚಾರದಲ್ಲಿ ಒಬ್ಬ ಸಚಿವನಾಗಿ, ಸ್ವತಃ ಒಬ್ಬ ರೈತನಾಗಿ, ಇವತ್ತು ಎಪಿಎಂಸಿ ಸಚಿವರಾಗಿ ಇಂಥ ಹೇಳಿಕೆಯನ್ನ ಕೊಡ್ತಿರೋಂಥದ್ದು ದುರದೃಷ್ಟಕರ. ಇಂಥ ವ್ಯಕ್ತಿ ಯಾವ ಕಾರಣದಲ್ಲೂ ಈ ಮಂತ್ರಿಮಂಡಲದಲ್ಲಿ ಮುಂದುವರಿಬಾರದು. ಕಾಂಗ್ರೆಸ್ ಪಕ್ಷ ಇದನ್ನು ಅನುಮೋದಿಸುತ್ತಾ ಅಂತ ಕೇಳಬೇಕಾಗುತ್ತೆ. ಈ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದಕ್ಕೆ ಅನುಮೋದಿಸುತ್ತಾ, ಕಾಂಗ್ರೆಸ್ ಪಕ್ಷ ಅನುಮೋದಿಸುತ್ತಾ, ಈ ರೈತ ವಿರೋಧಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕಾಲದಿಂದಲೂ ರೈತರ ಪರವಾಗಿದ್ದಂತ ಎಲ್ಲಾ ಯೋಜನೆಗಳನ್ನ ಹಿಂದೆ ಪಡೆದಿದ್ದಾರೆ. ಹೀಗೆ ಇವತ್ತು ಪ್ರಕೃತಿ ವಿಕೋಪ, ಸಾಲ ಮನ್ನಾ ಆಗಲಿ, ಇನ್ನೇನಾದ್ರು ಸಿಗ್ಲಿ ಅಂತ ರೈತ ಕಾಯ್ತಿದ್ದಾನೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು ದುರದೃಷ್ಟಕರ, ಖಂಡನೀಯ ಹೇಳಿಕೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ರು. ಅವ್ರಿಗೇನಾಗಿದೆಯೋ, ಬುದ್ಧಿಭ್ರಮೆ ಆಗಿದೆಯೋ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ, ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ. ಒಟ್ಟು ಇವರು ಇಡೀ ನಾಡಿಗೆ, ನಮ್ಮ ಕರ್ನಾಟಕಕ್ಕೆ ಅವಮಾನ ಸನ್ಮಾನ್ಯ ಶಿವಾನಂದ ಪಾಟೀಲ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜದ ಬಗ್ಗೆ, ರೈತರ ಬಗ್ಗೆ ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಏನಾರ ಕಿಂಚಷ್ಟು ಎಳ್ಳಷ್ಟು ಏನಾರ ಗೌರವ ಇದ್ರೆ ತಕ್ಷಣ ಈ ಮನುಷ್ಯನ ಈಗಲೇ ವಜಾ ಆಗ್ಬೇಕಿತ್ತು. ಇದ್ರ ಮುಂಚೆನೂ ಹೈದರಾಬಾದಲ್ಲಿ ಏನು ಮದುವೆನಲ್ಲಿ ಹಣ ಎರಚಿಕೊಂಡು ವೈಭವವನ್ನ ತೋರಿಸಿಕೊಂಡಂತವ್ರು. ಈ ರೀತಿ ಬಾರಿನೂ ಎಡವಟ್ಟಲ್ಲಿ ಸಿಲುಕಿರುವಂತ ಈ ವ್ಯಕ್ತಿ ಯಾವ ಕಾರಣದಲ್ಲೂ ಅಧಿಕಾರದಲ್ಲಿ ಮುಂದುವರಿಯಬಾರದು. ಇಂಥವನ್ನ ತಕ್ಷಣ ವಜಾ ಮಾಡಬೇಕು. ತಕ್ಷಣ ಇವರು ಇಡೀ ನಾಡಿನ ಜನತೆಯ ಕ್ಷಮೆಯನ್ನ ಕೇಳಬೇಕು, ಅನ್ನದಾತರ ಕ್ಷಮೆಯನ್ನ ಕೇಳಬೇಕು ಅನ್ನೋಂಥದ್ದು ನನ್ನ ಒತ್ತಾಯ. ನೋಡಿ, ಸನ್ಮಾನ್ಯ ಅವರು ತಿರ್ಗಾ ಎಡಬಟ್ಟೆ ಹೇಳಿಕೆಯನ್ನು ಕೊಟ್ಟರು. ನಾನು ಹಂಗಂತ ನೋಡ್ತೀವಿ ಅಂತ ಹೇಳಿದೀವಿ. ನೋಡಿ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ, ಈಗಾಗಲೇ ಹೈಕೋರ್ಟ್ ಅಲ್ಲಿ ತೀರ್ಪನ್ನು ಕೊಟ್ಟಿರುವಂತದ್ದು ಇದೆ. ಎಲ್ಲ ಒಂದ್ ಕಡೆ ಯೂನಿಫಾರ್ಮ್ ಕಾನೂನನ್ನ ತಂದವರು ಯಾರು? ಶಾಲೆಗಳಲ್ಲಿ ಎಲ್ಲರಿಗೂ ಒಂದೇ ರೀತಿಯಾದಂತ ಯೂನಿಫಾರ್ಮ್ ಇರಬೇಕು. ಏನ್ ಕಾನೂನನ್ನ ತಂದಿದ್ರು ಆ ಕಾನೂನನ್ನ ಪಾಲನೆ ಮಾಡೋಕೆ ಮಾಡಿರುವಂತಹ ಒಂದು ಪ್ರಯತ್ನದ ಪೂರಕವಾಗಿ ಮಾಡಿರುವಂತದ್ದು. ಎಲ್ಲೋ ಸಮಾಜದಲ್ಲಿ ವ್ಯತ್ಯಾಸಗಳನ್ನ
ವಿಭಜನೆಯನ್ನ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿಲ್ಲ. ಇವರು ಒಂದನ್ನು ಮಾಡಬೇಕು, ಏಕತೆಯನ್ನ ತರಬೇಕು, ಸಮಗ್ರತೆಯನ್ನ ತರಬೇಕು. ಏಕತೆಯನ್ನ ತರೋದ್ ಬದಲು, ಸಾಮರಸ್ಯವನ್ನ ತರೋದ್ ಬದಲು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಚಾಂಪಿಯನ್ ಡಿವಿಸಿವ್ ಪೊಲಿಟಿಕ್ಸ್, ತುಷ್ಟೀಕರಣದ ರಾಜಕಾರಣವನ್ನ ಮಾಡಲಿಕ್ಕೆ ಬಾರಿ ಪ್ರಯತ್ನವನ್ನ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಇದನ್ನ ಸಂಪೂರ್ಣ ಖಂಡನೀಯ ವಿಚಾರ. ಇಡೀ ವಿಶ್ವದಲ್ಲೇ ಈ ದಿಕ್ಕಲ್ಲಿ ಇವತ್ತೇನು ಇಂಥ ಯಾವುದೇ ವ್ಯತ್ಯಾಸಗಳನ್ನ ಶಾಲೆಗಳಲ್ಲಿ ಕಾಣಬಾರದು. ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೆ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಶಾಲೆಗಳಲ್ಲಿ ಇಲ್ಲಿ ಇಂಥ ಅವಕಾಶ ಬೇಡ. ಎಲ್ಲ ಮಕ್ಕಳು ಒಂದಾಗಿರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಾಡಿರುವಂತಹ ಒಂದು ಕಾನೂನು. ಯಾರು ಈ ಕಾನೂನು ಮಾಡಿದ್ದಾರೆ, ಯಾವ ಕಾಲದಲ್ಲಿ ಮಾಡಿದ್ದಾರೆ ಅಂತ ನೀವು ನೋಡಬೇಕು. ಹಾಗಾಗಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಬಾರಿನೂ ಎಡವಟ್ಟನ್ನ ಮಾಡ್ತಿದ್ದಾರೆ, ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಇಂಥ ಎಲ್ಲಾ ಪ್ರಯತ್ನಗಳನ್ನ ಖಂಡಿಸ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನ ತೀರ್ಪಿಗಾಗಿ ಕಾಯ್ತಾ ಇರುವಂತದ್ದು. ಇದುವರೆಗೂ ತೀರ್ಪು ಹಿಜಾಬನ್ನ ಧರಿಸಲಿಕ್ಕೆ ಶಾಲೆಗಳಲ್ಲಿ ಇವತ್ತು ಧರಿಸುವಂತದ್ದು ಬೇಕಿಲ್ಲ, ಅವಶ್ಯಕತೆ ಇಲ್ಲ ಅಂತ ತೀರ್ಪನ್ನು ಈಗಾಗಲೇ ಕೊಟ್ಟಿರುವಂತದ್ದು ಇದೆ. ಇವರು ಮತ್ತೆ ಅದಕ್ಕೆ ಕೈಗೆತ್ಕೊಂಡು ಗೊಂದಲ ನಿರ್ಮಾಣ ಮಾಡಿ ಸಮಾಜದಲ್ಲಿ ಬೇಡವಾದಂತ ಗೊಂದಲ ನಿರ್ವಹಣೆ ಮಾಡಬೇಕಿತ್ತು. ಸಮಾಜದಲ್ಲಿ ಸಮಸ್ಯೆಗಳನ್ನ ನಿರ್ವಹಣೆಯನ್ನ ಮಾಡೋದು ಬಿಟ್ಟು ಇವರು ಸಮಸ್ಯೆಗಳನ್ನ ನಿರ್ಮಾಣ ಮಾಡುವಂತ ಸಿದ್ದರಾಮಯ್ಯನವರೇ ಇಂದಿನ ಮುಖ್ಯಮಂತ್ರಿಗಳು. ಇಂಥ ಹೇಳಿಕೆಯನ್ನ ಸಂಪೂರ್ಣವಾಗಿ ಖಂಡಿಸುವಂತದ್ದಾಗುತ್ತೆ. ಸರ್, ಯತ್ನಾಳ್ ಅವರು ಪದಾಧಿಕಾರಿಗಳ ಪಟ್ಟಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದು ಕೇವಲ ಒಂದು ಗುಂಪು ಕೆಜೆಪಿಯ ಎರಡನೇ ಭಾಗ ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್. ಎಲ್ಲ ಯಡಿಯೂರಪ್ಪ ಬಂದವರು ಇದ್ದಾರೆ ಅಂತ. ನನಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಹಾಗಾಗಿ ಅವ್ರನ್ನೇ ನೀವು ಕೇಳಬೇಕು. ಇದ್ರ ಬಗ್ಗೆ ನನಗೇನು ಹೆಚ್ಚು ಮಾಹಿತಿ ಇಲ್ಲ. ಈಗ ನಿಶ್ಚಯ ಆಗಿದೆ, ಪಕ್ಷದಲ್ಲಿ ಏನು ನಿಶ್ಚಯ ಆಗಿದೆಯೋ ಅದನ್ನು ಒಪ್ಕೊಂಡು ನಾವು ಮುಂದೆ ಹೋಗುವಂತದ್ದಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.